ನೀವು ಹೇಳೋದು ನಿಜ, ನೋಡೋದಕ್ಕೆ ಆಲ್ ಆಫ್ ಎ ಸಡನ್ ಅಂತ ಕಾಣುತ್ತೆ. ಆದರೆ ನಂದು ಪರ್ಸನಲ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ, ಪರ್ಸನಲ್ ನನ್ನ ಅನುಭವ ಹೇಳ್ತೇನೆ. 2009ರಲ್ಲಿ ನಾನು ಪಾರ್ಲಿಮೆಂಟ್ ಚುನಾವಣೆಗೆ ನಿಂತಿದ್ದೆ, ರೈಟ್. ಆವತ್ತು ರಾಜ್ಯದಲ್ಲಿ ಯಾವ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಯಾವ ಸರ್ಕಾರ ಇತ್ತು, ಬೇಡ ಈಗ ಅದೆಲ್ಲ ಬೇಕಾದ್ರೆ ನೀವು ಕೇಳ್ಬೋದು. ಅಂದರೆ ನೀವು ಕೇಳಿದ್ರಿಂದ ನಾನು ಹೇಳ್ತೀನಿ, 2009ರಲ್ಲಿ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಿದ್ದೆ. ಅಲ್ಲಿ ನಮಗೆ ಈ ನಾಮಿನೇಷನ್ ಹಾಕಿದಾಗ ಒಂದು ವೋಟರ್ ಲಿಸ್ಟ್ ಕೊಡ್ತಾರೆ, ನಮಗೆ ಗೊತ್ತಲ್ವಾ ನಿಮ್ಗೂ. ಅದಾದ್ಮೇಲೆ ವೋಟಿಂಗಿಗೆ ಹಿಂದಿನ ದಿನ 3 ದಿನ ಮೊದಲು ಇನ್ನೊಂದು ವೋಟರ್ ಲಿಸ್ಟ್ ಕೊಡ್ತಾರೆ, ಕರೆಕ್ಟಾ? ನಾಮಿನೇಷನ್ ಹಾಕಿದಾಗ ಅಂದ್ರೆ ಚುನಾವಣೆ ಡೇಟ್ಗಿಂತ 25 ದಿನ ಮೊದಲು ಏನು ನಮಗೆ ವೋಟರ್ ಲಿಸ್ಟ್ ಕೊಟ್ಟಿದ್ರು, ಅದರಲ್ಲಿ ಮತ್ತೆ ಈ ಎಲೆಕ್ಷನ್ಗೆ 2 ದಿನ ಮೊದಲು ಕೊಟ್ರಲ್ಲ, ಬಹಳ ವ್ಯತ್ಯಾಸ. ಏನು ವ್ಯತ್ಯಾಸ ಅಂದ್ರೆ, ಒಂದೇ ಕುಟುಂಬದಲ್ಲಿರೋರ ಹೆಸರು ತಂದೆದು ಒಂದು ಬೂತ್ ಅಲ್ಲಿದೆ, ಬೇರೆ ಕುಟುಂಬದ ಸದಸ್ಯರದು ಇನ್ನೊಂದು ಬೂತ್ಗೆ ಹಾಕಿದ್ದಾರೆ. 25 ದಿನ ಮೊದಲು ಸರಿ ಇದೆ, 2 ದಿನ ಮೊದಲು ಈ ರೀತಿ ಬದಲಾವಣೆ ಆಗಿದೆ. ಆಮೇಲೆ ಅಲ್ಲಿ ವ್ಯವಸ್ಥಿತವಾಗಿ ಸುಮಾರು ಯಾರ್ದು ಈಗ ಇನ್ನೂ ಒಂದು ಜಾತಿಗೆ ಸೇರಿದಂತವ್ರದ್ದು, ಅವ್ರದ್ದು ಜಾತಿ ಉಪನಾಮೆ ಅಲ್ಲಿತ್ತು ಅಂದ್ರೆ ಅವ್ರದ್ದು ಡಿಲೀಟ್ ಅಂತ ಬಂದಿದ್ದಾರೆ. ಇನ್ನ ಕೆಲವು ಧರ್ಮಕ್ಕೆ ಸೇರಿದಂತವ್ರದ್ದು ಅವ್ರದ್ದು ಡಿಲೀಟ್ ಅಂತ ಬಂದಿದ್ದಾರೆ. ಇದನ್ನೆಲ್ಲ ತಗೊಂಡೋಗಿ ನಾನು ಎಲೆಕ್ಷನ್ ಆದ್ಮೇಲೆ ಎಲ್ಲ ಲಿಸ್ಟ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟೆ. ಸೌಜನ್ಯಕ್ಕೆ ಅವತ್ತು ನಾನು ಶಾಸಕ ಆಗಿದ್ದೆ, ಸೌಜನ್ಯಕ್ಕೆ ತಗೊಂಡ್ರು ಬಿಟ್ರೆ ಅವರ ರೆಸ್ಪಾನ್ಸ್ ಹೇಗಿತ್ತು ಅಂದ್ರೆ ಕಸದ ಬುಟ್ಟಿಗೆ ಹಾಕುವಂತದ್ದು. ಇದಾದ್ಮೇಲೆ ಇದು 2009. 2012ರಲ್ಲಿ ನನ್ನ ಕ್ಷೇತ್ರ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಾಗ ನನ್ನ ಹೆಸರೇ ಡಿಲೀಟೆಡ್. ನನ್ನ ಹೆಸರೇ ಡಿಲೀಟೆಡ್. ಅದನ್ನ ಉದಾಹರಣೆಯಾಗಿ ಇಟ್ಕೊಂಡು ನಾನು ಹೋಗಿ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅಂತ ಕರೀತಾರೆ ಚುನಾವಣಾ ಆಯೋಗದವರು, ಅವ್ರನ್ನ ಭೇಟಿ ಮಾಡಿ ಏನ್ ಸ್ವಾಮಿ ಇದು ಅಂತ ಹೇಳಿದೆ. ನನ್ನ ಹೆಸರು ಸೇರಿಸಿದ್ರು, ಅದೇನು ದೊಡ್ಡ ವಿಷಯನ. ಅದಾದ್ಮೇಲೆ ಮತ್ತೆ ನಾನು ಹೋದ ಒಂದು 4-5 ವರ್ಷ ಇದ್ದೆ, 5 ವರ್ಷದಿದ್ದೆ. ಆವಾಗ್ಲೂ ಕೂಡ ಇದೇ ರೀತಿ ಈ ತರ ಯದ್ವಾತತ್ವ ಆಗ್ತಾ ಇದೆ. ಖಾಲಿ ಸೈಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರುಗಳು ಇದ್ದಾವೆ, ಒಂದೊಂದು ಸೈಟ್ ಅಲ್ಲಿ 50-100 ಹೆಸರುಗಳಿದ್ದಾವೆ. ಇದನ್ನೆಲ್ಲ ವೆರಿಫಿಕೇಶನ್ ಮಾಡಿ ಅಂತ ಕೊಟ್ಟೆ. ಆವಾಗ್ಲೂ ರೆಸ್ಪಾನ್ಸ್ ಹೇಗಿತ್ತು ಅಂದ್ರೆ ಅಂತ ಗೌರವ ಆಗಿತ್ತು. ಅಲ್ಲ ಸರ್, ನೀವು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು, ನೀವು ಬಂದು ನಮ್ಮನ್ನು ಕೇಳ್ತಾ ಇದ್ದೀರಾ ಅಂತ ಈ ತರ ಮಾತಾಡಿದ್ರು ಅವತ್ತಿದ್ದ ಅಧಿಕಾರಿ. ಸರಿ, ಏನೇ ಲಾಜಿಕಲ್ ಎಂಡ್ ಸರ್ ಏನಾದ್ರು. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ, ಇದು ಎಲೆಕ್ಷನ್ ಕಮಿಷನ್ ಅವರು ಅವರ ಜವಾಬ್ದಾರಿಯ ಸಮರ್ಪಕ ನಿರ್ವಹಣೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಉದಾಹರಣೆ. ಅದು ಈಗ ಇದರಿಂದ ಏನಾಗಿದೆ, ನಮ್ಮ ಅಸೆಂಬ್ಲಿ ಎಲೆಕ್ಷನ್ಗೆ ಮೊದಲು ಚಿಲುಮೆ ಅನ್ನೋ ಏಜೆನ್ಸಿಯನ್ನ ತಗೊಂಡು